ನಾನಿದ್ದೀನ ನೋಡಿ ಬಿಳಿ ಹಾಗಲಕಾಯಿ. ಹಾಗಲಕಾಯಲ್ಲಿ ಎರಡು ರೀತಿ ಇರುತ್ತೆ. ಹಸಿರು ಹಾಗಲು ಅಂದರೆ ಕಪ್ಪು ಹಾಗಲಕಾಯಿ ಅಂತಾರೆ, ಅದು ತುಂಬ ಗ್ರೀನರಿ ಇರುತ್ತೆ, ಹಸಿರುಗಿರುತ್ತೆ. ಇದು ಒಂದು ಸ್ವಲ್ಪ ವೈಟ್ ಹಸಿರು ಇರುತ್ತೆ. ಇದಕ್ಕೆ ಬಿಳಿ ಹಾಗಲಕಾಯಿ ಅಂತಾರೆ, ಅದಕ್ಕೆ ಕಪ್ಪು ಹಾಗಲಕಾಯಿ ನೋಡಿ. ಹಾಗಲಕಾಯಿನ ಯಾವ ರೀತಿ ಹೆಚ್ಕೋಬೇಕು ಅಂತಂದರೆ ಹಿಂಗೆ ಕ್ರಾಸ್ ಆಗಿ ಹೆಚ್ಕೊಳ್ಳೋಣ. ನೋಡಿ ಇದರಲ್ಲಿ ಬೀಜಗಳಿದೆ, ಇದನ್ನ ಹೇಳ್ತೀನಿ ಇವಾಗ. ಎಲ್ಲದನ್ನು ಇದು ಮೂರನ್ನು ಇದೇ ರೀತಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಾಗಲಕಾಯಿ ಸಖತ್ತಾಗಿದೆ. ನೋಡಿ ಒಂದು ಹಾಗಲಕಾಯಿಗೆ ಎಷ್ಟು ಹೋಳಾಗಿದೆ, ಇನ್ನೂ 2 ಹಾಗಲಕಾಯಿ ಇದೆ, ಅದನ್ನು ಕೂಡ ಇದೇ ರೀತಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ 3 ಹಾಗಲಕಾಯಿ ಹೆಚ್ಚಿದ್ದು ಇಷ್ಟು ಹೋಳುಗಳಾಗಿದೆ. ಈಗ ಇದನ್ನು ನಾವು ಒಂದು ತಟ್ಟೆಗೆ ಅಥವಾ ಒಂದು ಯಾವುದಾದ್ರೂ ಇದಕ್ಕೆ ಹರಡಿಬಿಡಬೇಕು. ಫುಲ್ಲು ತಟ್ಟೆ ತುಂಬ ಹರಡಿಬಿಟ್ಟು ನೋಡಿ ತೆಳ್ಳಗೆ ತಟ್ಟೆ ತುಂಬ ಹರಡಿದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಎಲ್ಲ ಕಡೆಗೂ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ಹಿಂಗೆ ಕಲಸಿ ನೋಡಿ ಇನ್ನೂ ಒಂದು ಸ್ವಲ್ಪ ಉಪ್ಪು ಬಿಡಿಸುತ್ತೆ. ಈಗ ನಾನು ಸಾಕಷ್ಟು ಉಪ್ಪು ಹಾಕಿದ್ದೀನಿ, 1 ಸ್ಪೂನಷ್ಟು. ಮತ್ತೆ ಎಲ್ಲದನ್ನು ಹಿಂಗೆ ನೀಟಾಗಿ ಹರಡಿಬಿಡ್ಬೇಕು. ನೋಡಿ ಇವಾಗ ಮತ್ತೆ ಫುಲ್ ಹರಡಿದ್ದೀನಿ. ಈಗ ಇದ್ರ ಮೇಲಕ್ಕೆ ಒಂದು ತಟ್ಟೆ ಇಟ್ಬಿಡಿ. ಇದ್ರ ಮೇಲಕ್ಕೆ ಒಂದು ವೆಯ್ಟ್ ಆಗಿರೋದು ಏನಾದರೂ ಇಟ್ಬಿಡಿ. ಇವಾಗ ನಾನು ಕುಟ್ಟಾಣಿ ಇಟ್ಟಿದ್ದೀನಿ. ನೀವು ಯಾವುದಾದ್ರು ಡಬ್ಬಿ ತುಂಬಿರೋ ಅಂಥ ಡಬ್ಬಿನ ಇಟ್ಬಿಟ್ಟು ಒಂದು 15-20 ನಿಮಿಷ ಹಾಗೆ ಬಿಡಿ. ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. 3 ಹಾಗಲಕಾಯಿ ಅಂದರೆ 1/4 kg ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡದೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ದಪ್ಪದಾಗಿ ಹೆಚ್ಕೋಬೇಕು. ಆಮೇಲೆ 2 ಸಾಧಾರಣ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಟೊಮೊಟೊ ಪ್ಯೂರಿ ಮಾಡಿಟ್ಕೋಬೇಕು. ಅಂದರೆ ತೊಳೆದು ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ. ಇದನ್ನು ದಪ್ಪದಾಗಿ ಹೆಚ್ಕೊಳ್ಳೋಣ. ನೋಡಿ 3 ಹಾಗಲಕಾಯಿಗೆ 3 ಈರುಳ್ಳಿನ ಈ ರೀತಿ ಸಿಪ್ಪೆ ಸುಲಿದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ದಪ್ಪದಾಗಿ ಹಿಂಗೆ ಉದ್ದುದ್ದಾಗಿ ಹೆಚ್ಕೋಬೇಕು. ತೀರಾ ಸಣ್ಣಗೆ ಹೆಚ್ಕೋಬೇಡ್ರಿ, ದಪ್ಪವಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ಇದು 3 ಈರುಳ್ಳಿನ ನೋಡಿ ಈ ಥರ ಹೆಚ್ಕೊತೀನಿ. ನೋಡಿ ಒಂದು 20 ನಿಮಿಷ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಈಗ ನೋಡಿ ನೀರು ಹೊಡೆದಿದೆ, ಕಾಣಿಸ್ತಾ ಇದೆ ನೋಡಿ. ಇವಾಗ ನಾವು ಇದನ್ನು ಒಂದು ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ನೋಡಿ ನೀರು ಹೊಡೆದಿದೆ, ನೀರು ಇದನ್ನು ಚೆನ್ನಾಗಿ ಕೈಯಲ್ಲೇ ಹಿಂಡಿ ಬಿಡಬೇಕು. ನೋಡಿ ನೀರು ಬರುತ್ತೆ. ನೋಡಿ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ ಹಿಂಡಾದ್ಮೇಲೆ. ಈ ರಸ ಎಲ್ಲ ಹೋಗುತ್ತಲ್ಲ, ನೋಡಿ ಹಿಂಡಿದ್ದೀನಿ ರಸ. ಇದು ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ. ಇದನ್ನು ಎತ್ತಿಟ್ಕೊಳ್ಳೋಣ. ಹಿಂಡಾದ್ಮೇಲೆ ಈ ಥರ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ. ನೋಡಿ ಹಾಗಲಕಾಯಿ ರಸ ಹೀಗೆ ಬಂದಿದೆ ನೋಡಿ. ಈ ಥರ ಇರುತ್ತೆ. ನಾವು ಉಪ್ಪು ಹಾಕಿ ನೆನೆ ಹಾಕ್ಕೊಂಡಾಗ ಇದನ್ನು ಭದ್ರಾಗಿ ಮುಷ್ಟಿ ಬಿಗಿ ಹಿಡಿದು ಹಿಂಡಬೇಕು. ಆವಾಗ ನೋಡಿ ಈ ರೀತಿ ಆಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಬೀಜ ಅಷ್ಟೊಂದೇನು ಬಲ್ತಿಲ್ಲ ನೋಡಿ, ಈ ಥರ ಇರುತ್ತೆ. ಮಧ್ಯದ್ದು ಒಂದು ಸ್ವಲ್ಪ ತಿರುಳು ಬೀಜ ತೆಗಿಬೇಕು. ಈಗ ಈ ರೀತಿ ಮಾಡ್ಕೊಳ್ಳೋದ್ರ ಉದ್ದೇಶ ಏನು ಅಂತಂದರೆ, ನಾವು ಎಣ್ಣೆನಲ್ಲಿ ಕರ್ಕೋಬೇಕಾಗುತ್ತೆ. ಇದು ಹಾಗಲಕಾಯಿ ಮತ್ತು ಈರುಳ್ಳಿ. ನಾನು ಇವತ್ತು ಹಾಗಲಕಾಯಿ ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಇದು ದಪ್ಪದಾಗಿದೆ, ಇದು ದಪ್ಪದಾಗಿದೆ. ಇದನ್ನು ನಾವು ನೀರಿನಂಶ ನೋಡಿ, ಎಣ್ಣೆನಲ್ಲಿ ಕರಿಯೋದಕ್ಕೆ ಇಷ್ಟೊಂದು ನೀರಿನಂಶ ಎಷ್ಟೊಂದು ಬಂದಿದೆ ನೋಡಿ. ಬೀಜ ನೀರು ಎಲ್ಲ ಬಂದಿದೆ. ಇಷ್ಟೊಂದು ನೀರಿನಂಶ ಇದ್ದರೆ ಕರಿಲಿಕ್ಕೆ
ತುಂಬ ಇದಾಗುತ್ತೆ ಅಂತ ನಾವು ಈ ನೀರಿನ ಅಂಶ ಹೇಗೆ ತೆಗೆಯೋದು ಅಂತ ತೋರಿಸಿದ್ದೀನಿ. ಉಪ್ಪು ಕಲಸಿಟ್ಟು ಒಂದು 20 ನಿಮಿಷ ಬಿಟ್ಬಿಟ್ಟು ಆ ನಂತರ ಕೈಯಲ್ಲಿ ಮುಷ್ಟಿ ಬಿಗಿ ಹಿಡಿದು ಹಿಂಡಿದ್ದೀನಿ. ಈ ರೀತಿ ಆಗಿದೆ. ಈಗ ಈರುಳ್ಳಿ ಮತ್ತು ಹಾಗಲಕಾಯಿ ಎರಡನ್ನೂ ಎಣ್ಣೆನಲ್ಲಿ ಕರ್ಕೋಬೇಕು. ನೋಡಿ ಗ್ಯಾಸ್ ಮೇಲೆ ಒಂದು ಪಾನ್ ಇಟ್ಟು ನೋಡಿ ಇಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನಾವು ನೋಡಿ ಎಣ್ಣೆ ಕಾದಿದೆ. ಈಗ ಹಾಗಲಕಾಯಿಯನ್ನು ಹಾಕ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಅಲ್ಲಿವರೆಗೂ ಇದನ್ನ ಕರ್ಕೋಬೇಕು. ಅಂದರೆ ಒಂದೇ ಥರ ರುಚಿ ಆಗೋದಕ್ಕಿಂತ ಇದು ಒಂದು ಡಿಫ್ರೆಂಟ್ ಟೈಪು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆ ಹಾಗಲಕಾಯಿಯನ್ನು ಹುರಿಬೇಕಾದ್ರೆ ಹೈ ಫ್ಲೇಮ್ ಇರಬೇಕು. ಉರಿ ಸಣ್ಣ ಮಾಡ್ಕೋಬೇಡ್ರಿ. ಹೈ ಫ್ಲೇಮ್ ಇದ್ದರೆ ಒಂದು ಸ್ವಲ್ಪ ಬೇಗ ಕೆಂಪುಗೂ ಕೂಡ ಆಗುತ್ತೆ. ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕೆಂಪುಗಾಗಿದೆ. ಫುಲ್ಲೇನು ಗೋಲ್ಡನ್ ಬ್ರೌನ್ ಅಂದರೆ ಅಷ್ಟು ಆಗೋದಿಲ್ಲ. ನೋಡಿ ಇಷ್ಟು ಕೆಂಪುಗಾದರೆ ಸಾಕು. ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ನಾನು ಇದಕ್ಕೆ ತಗೊಂಡ್ಬಿಟ್ಟು ಎಣ್ಣೆ ಸೋರಿಸ್ಕೋತೀನಿ. ಎಣ್ಣೆ ಸೋರ್ಲಿಲ್ಲ ಅಂತಂದರೆ ಈ ಥರ ಒಂದು ಇದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಇದು ಮಾಡ್ಕೋಬೇಕು. ಆಮೇಲೆ ಇದನ್ನು ತೆಗೆದು ಒಂದು ಕಡೆಗೆ ಹಾಕಿಟ್ಕೋತಾ ಇದ್ದೀನಿ. ಎಣ್ಣೆ ಸೋರಿರುತ್ತೆ, ಎಕ್ಸಸ್ ಎಣ್ಣೆ ಇದ್ದರೆ ಈ ರೀತಿ. ನೋಡಿ ಹುರಿದಿದ್ದ ಹಾಗಲಕಾಯಿ ಈ ರೀತಿ ಆಗಿದೆ. ಈಗ ಮತ್ತೆ ಅದೇ ಎಣ್ಣೆಯಲ್ಲಿ ನಾನು ಈರುಳ್ಳಿನ ಹುರ್ಕೋತಾ ಇದ್ದೀನಿ. ನೋಡಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಳ್ಳೋಣ. ನೋಡಿ ಈರುಳ್ಳಿ ಕೂಡ ಹದವಾಗಿದೆ. ನೋಡಿ ಇಷ್ಟಾದರೆ ಸಾಕು. ಈಗ ಇದನ್ನು ಕೂಡ ಅಷ್ಟೇ ತೆಗಿತಾ ಇದ್ದೀನಿ. ಹಿಂಗೆ ತೆಗೆದಾಗ ಇದ್ರಲ್ಲಿ ತುಂಬ ಒಂದು ಸ್ವಲ್ಪ ಪಸ್ಮಿ ಇರುತ್ತಲ್ಲ, ತುಂಬ ಎಣ್ಣೆ ಬಂದಿರುತ್ತೆ. ಅದಕ್ಕೆ ನೋಡಿ ಈ ಥರದ್ರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಿಂಡ್ಬಿಟ್ರೆ ಎಣ್ಣೆ ಹೋಗುತ್ತೆ. ನೋಡಿ ಎಷ್ಟೊಂದು ಎಣ್ಣೆ ಬರುತ್ತೆ ಹಿಂಗೆ ಹಿಂಡಿದ್ರೆ. ನೋಡಿ ಕರ್ಕೊಂಡಿರೋಂಥ ಹಾಗಲಕಾಯಿ ಮತ್ತು ಈರುಳ್ಳಿ ಎರಡು ರೆಡಿಯಾಗಿದೆ. ಇದಕ್ಕೆ ಇಷ್ಟು ಮಸಾಲೆ ಸಾಮಾನು ಉಪಯೋಗಿಸ್ತಾ ಇದ್ದೀನಿ. ನೋಡಿ ಅರಿಶಿಣ, ಇದು ಆಮ್ಚೂರ್ ಪೌಡರು. ನಾವು ಹುಣಸೆಹಣ್ಣು ಹಾಕೋದಿಲ್ಲ, ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಮ್ಚೂರ್ ಪೌಡ್ರು. ಇದು ಧನಿಯಾ ಪುಡಿ, ಇದು ಖಾರದ ಪುಡಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತ್ಯ, ಇದು ಸೋಂಪು, ಇದು ಸಾಜೀರಿಗೆ ಅಂತ ಹೇಳ್ತೀವಿ. ಜೀರಿಗೆಕ್ಕಿಂತ ಒಂದು ಸ್ವಲ್ಪ ಚಿಕ್ಕಗಿರುತ್ತೆ. ಇದು ಕೂಡ ಮಾಲಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನೋಡಿ ಟೊಮೊಟೊ ಪ್ಯೂರಿ ಕೂಡ ಮಾಡ್ಕೊಂಡಿದ್ದೀನಿ. 2 ಹಣ್ಣಿಂದು ಸಾಧಾರಣ ದಪ್ಪ ಇರುವಂಥ 2 ಹಣ್ಣಿಂದು ಮಾಡ್ಕೊಂಡಿದ್ದೀನಿ. ದೊಡ್ಡದಿದ್ರೆ ಒಂದೇ ಒಂದು ಹಣ್ಣಿಂದ ಆದರೆ ಸಾಕು. ನೋಡಿ ಇವಾಗ ಇದಿಷ್ಟೆಲ್ಲ ರೆಡಿ ಇದೆ. ಈಗ ನಾವು ಒಗ್ಗರಣೆ ಹಾಕಿ ರೆಡಿ ಮಾಡೋಣ. ಅಂದರೆ ಹಾಗಲಕಾಯಿ ಈರುಳ್ಳಿ ಪಲ್ಯ ಮಾಡೋಣ. ನೋಡಿ ಅದೇ ಪ್ಯಾನಲ್ಲಿ ಎಣ್ಣೆ ಎಲ್ಲ ಬಗ್ಗಿಸ್ಕೊಂಡ್ಬಿಟ್ಟು 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನು ಎಣ್ಣೆ ಉಳಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆ. ಈ ಮಸಾಲೆ ಬೀಜಗಳ ಅಷ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಸಿಡಿತಾ ಇದೆ. ಈಗ ನಾನು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಈಗ ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಾಗಿಸ್ಕೋಬೇಕು. ಇದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಕುದ್ದು ರೆಡಿ ಆಗ್ತಾ ಇದೆ. ನೋಡಿ ಮಧ್ಯಮ ಊರಿನಲ್ಲೇ ಈ ರೀತಿ ಮಾಡಿಕೊಂಡಾಗ ನೋಡಿ ಎಣ್ಣೆ ಬಿಡ್ತಾ ಇದೆ, ಎಣ್ಣೆ ಗುಳ್ಳೆ ಎಲ್ಲ ಬರ್ತಾ ಇದೆ. ಇದು ಹಸಿ ಅಂಶ ಹೋಗಿದೆ. ಈಗ ಫುಲ್ ಲೋ ಮಾಡ್ಕೊಂಡ್ಬಿಟ್ಟು ಈ ಪುಡಿಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಇದಕ್ಕೆ ಫುಲ್ ಲೋ ಇರಲಿ.
ಇದನ್ನು ಇದರಲ್ಲೇ ಒಂದು ಸ್ವಲ್ಪ ಮಾಗಿಸ್ಕೋಬೇಕು. ಒತ್ತಿಸ್ಕೋಬಾರ್ದು, ಲೋ ಫ್ಲೇಮ್ ಇರಲಿ. ನೀರಿನ ಅಂಶ ಎಲ್ಲ ಹೋಗೋ ತನಕ ಕುದಿಸ್ಕೋಬೇಕು ಇದನ್ನು. ಈಗ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಇದಕ್ಕೆ ನಾವು ಹಾಗಲಕಾಯಿ ಮತ್ತು ಈರುಳ್ಳಿನ ಕರ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದನ್ನು ಚೆನ್ನಾಗಿ ಕೈ ಆಡಿ ಮಾಗಿಸ್ಕೋಬೇಕು, ಉರಿ ಸಣ್ಣಗೆ ಇರಲಿ. ನೋಡಿ ಹಾಗಲಕಾಯಿ ಹೆಚ್ಚಿದಾಗ ನಾನು ಉಪ್ಪು ಹಾಕಿದ್ದೆ, ಅದ್ರ ನಂತರ ಉಪ್ಪೇ ಹಾಕಿಲ್ಲ, ಅದಕ್ಕೆ ಇವಾಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು 2-3 ನಿಮಿಷ ಮುಚ್ಚಿ ಬೇಯಿಸ್ಬೇಕಾಗುತ್ತೆ. ನೋಡಿ ಇದಿಷ್ಟು ಕಲಸಿದ್ದೀನಿ. ಈಗ ಇದನ್ನು ಒಂದು 2-3 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿ ಬೇಯಿಸೋಣಂತೆ. ನೋಡಿ 2 ನಿಮಿಷ ಬೇಯಿಸಿದ್ದೀನಿ. ಸಖತ್ತಾಗಿ ಬಂದಿದೆ ಪಲ್ಯ ಅಂತೂ. ಏನು ಚೆನ್ನಾಗಿ ಬಂದಿದೆ ಗೊತ್ತಾ, ಹಾಗಲಕಾಯಿ ಈರುಳ್ಳಿ ಪಲ್ಯ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಏನು ಚೆನ್ನಾಗಿ ಬಂದಿದೆ. ನೋಡಿ ಸಖತ್ತಾಗಿರೋ ಅಂಥ ಪಲ್ಯನ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.